ನಾವೇನಂದರೆ ಬೆಳೆ ಆದಮೇಲೆ ಒಂದು 2 ತಿಂಗಳು ನಾವು ಬರ್ಬೇಕಮ್ಮ ಇವಾಗ ತಹಸೀಲ್ದಾರ್ ಬಂದ್ಮೇಲೆ ನಾವು ಬರ್ದಿರಂಗಿಲ್ಲ వాళ్ళు వచ్చేదాన్ని చెప్పలేదు ನಿಮ್ ಕರ್ಸಿದ್ದು ಸಾಬ್ರಿ ಮಾಡ್ತೇವೆ DC ಸಾಬ್ರಿಗೆ ಹೇಳ್ತೀವಿ ರೈತ ಸಂಘ ಎಲ್ಲ ಕರ್ಸಿದ್ವಿ ದೌರ್ಜನ್ಯ ಮಾಡಕ್ ಬರ್ತೀವಿ ಬಡವರನ್ನ ರಸ್ತೆ ಆದ್ಮೇಲೆ ಬಿಟ್ಕೊಡ್ತೀವಿ ಅಂತ ಹೇಳ್ತಾ ಇದೀವಲ್ಲ. ಮಾಡ್ಕೊಳ್ಳಿ ವಿಡಿಯೋನ ಮಾಡ್ಕೊಳ್ಳಿ ಏನ್ ಬೇಕಾದ್ರೆ ಬೆಂಕಿ ಹಚ್ಕೊಡ್ತೀವಿ ಮಾಡ್ಕೊಳ್ತೀರಾ ನೀವು ಯಾಕಂದರೆ ನಿಮ್ಮ ಇದರಲ್ಲಿ ನಾವು ಒಬ್ಬನೇ ಹಾಕ್ಕೊಂಡಿಲ್ಲ ಸರ್ ಅಜ್ಜಿ ಇವಾಗ ನಮ್ಮ ಹುಡುಗನೂ ಹಾಕ್ಕೊಂಡಿದ್ದಾನೆ ಇಲ್ಲಿದ್ದಾರೆ ಇವಾಗ ಇಲ್ಲಿದ್ದಾರೆ 8 ಜನ ಹಾಕ್ಕೊಂಡಿದ್ದೀನಿ ಸರ್. ಇದೇನು ಎಕರೆಗಳಟ್ಟು ಇಲ್ಲ ಸರ್, ಒಂದು 5-6 ಎಕರೆ ಕುಂಟೆ ಇರ್ಬೋದು ಅಷ್ಟೇ, ಒಂದು 3-4 ಕುಂಟೆ ಇರ್ಬೋದು. ಆಯಿತು, ಇದು ಯಾಕೆ ಕಟ್ಟಿತ್ತು ಅದನ್ನೇ ಪಾಲನೆ ಮಾಡ್ತಾರೆ. ನಿಮಗೆ ದೊಡ್ಡವ್ರು ಯಾರು ಇಲ್ಲ, ನೋಟಿಸ್ ಕೊಡ್ತೀವಿ, ರಿಪ್ಲೈ ಕೊಡಲಿ ಅವ್ರ ಹತ್ರ ಏನು ಡಾಕ್ಯುಮೆಂಟ್ಸ್. ಈಗ ನಾವೇನಂದರೆ ಈ ಬೆಳೆ ಆದಮೇಲೆ ಒಂದು 2 ತಿಂಗಳು ಬರ್ರಿ, ನಾವೇ ಟ್ರೆಂಚ್ ನೀವು ಎಲ್ಲಿ ಹೊಡೆದ್ರೆ ಅಲ್ಲಿ ಹೊಡೆದು ಹಾಕೊಳ್ಳಿ. ಓಕೆ, ಸಂಬಂಧ ಇಲ್ಲ. ಬರ್ಕೊಡ್ತೀರಾ? ಬರ್ಕೊಡ್ತೀವಿ ಬೇಕಾದ್ರೆ ಸರ್, ಬರ್ಕೊಡಮ್ಮ. ನಾನು ಬೆಳೆ ಈಗ ಅವರು ಬರ್ಕೊಡ್ತೀವಿ, ಒಳ್ಳೆಯದಾಗಲಿ ಸರ್. ಏನಿಲ್ಲ ಸರ್, ಸರ್ಕಾರ. ಎಲ್ಲರಿಗೂ ನಮಸ್ಕಾರ. ಏನು ಇವತ್ತು ನಾವು ರಾಮನಹಳ್ಳಿ ಸರ್ವೆ ನಂಬರ್ 35ರಲ್ಲಿ ಒಟ್ಟು 8 ಎಕರೆ 77 ಗುಂಟೆ ಜಮೀನು ಒತ್ತುವರಿ ಆಗಿರೋ ಬಗ್ಗೆ ನಮಗೆ ಅರ್ಜಿ ಬಂದಿತ್ತು. ಈ ಹಿನ್ನೆಲೆಯಲ್ಲಿ ಕಳೆದ 3 ದಿವಸದಿಂದ ನಾವು ಸರ್ವೆ ಕಾರ್ಯ ಮತ್ತು ಅದನ್ನು ಸ್ಥಿತಿಗತಿ ಆಗಿರೋ ಬಗ್ಗೆ ದಾಖಲೆಗಳನ್ನು ಪರಿಶೀಲಿಸಿಕೊಂಡು ನಿನ್ನೆ ROS ಮೀಟಿಂಗ್ ಇತ್ತು, ಅದನ್ನು ನಾವು ಹ್ಯಾಂಡಲ್ ಮಾಡೋಕ್ಕಾಗಿಲ್ಲ. ಇವತ್ತು ಬೆಳಗ್ಗೆ ನಾವು ಅದನ್ನು ಟ್ರ್ಯಾಕ್ ಮಾಡಿದ್ದೀವಿ. ಒಟ್ಟಾರೆ ಇರ್ತಕ್ಕಂತಹ 9 ಎಕರೆ 9 ಗುಂಟೆ ಪೈಕಿ 26 ಗುಂಟೆ ನ್ಯಾಷನಲ್ ಹೈವೇ 44 ಹೋಗಿರುತ್ತೆ. ಅದನ್ನು ಉಳಿಕೆ ಇರ್ತಕ್ಕಂತಹ ಜಾಗದಲ್ಲಿ ಇನ್ನು 8 ಎಕರೆ 27 ಗುಂಟೆ ಇದೆ. ಅದನ್ನು ರಿಹಾನ ಬಾನು ಸ್ವಲ್ಪ ಇದ್ದಾರೆ, MS ವಾಣಿ 57ನಲ್ಲಿ ಅರ್ಜಿ ಹಾಕ್ಕೊಂಡಾರೆ ಇಬ್ಬರು. ಆಮೇಲೆ ಆದಿನಾರಾಯಣಪ್ಪ ನರಸಿಂಹಪ್ಪ ಅವರು ಸಹ ಎಲ್ಲರೂ ಸೇರಿ 5 ಎಕರೆ ಜಮೀನು ಒತ್ತುವರಿ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಜೊತೆಗೆ 2 ಎಕರೆ 20 ಗುಂಟೆ ಫಾರೆಸ್ಟ್ಗೂ ಸಹ ಹೋಗಿದೆ. ಇನ್ನು ಉಳಿಕೆ 30 ಗುಂಟೆ ರಾಮನಹಳ್ಳಿ ರೋಡ್ ಹೋಗಿದೆ, ಅಲ್ಲಿಂದ ಫಾರೆಸ್ಟ್ ಮತ್ತು ಇದರಲ್ಲಿ ಇರ್ತಕ್ಕಂತಹ 30 ಗುಂಟೆ ಜಮೀನು ಹೋಗಿದೆ. ಇವತ್ತೆಲ್ಲ ಆ ಸಮ್ಮುಖದಲ್ಲಿ, ಅವರೆಲ್ಲರ ಸಮ್ಮುಖದಲ್ಲಿ ಮತ್ತು ಸಾರ್ವಜನಿಕ ಸಮ್ಮುಖದಲ್ಲಿ ನಾವು ಪೊಲೀಸರು ಸರ್ವೆ ಅಳತೆ ಕಾರ್ಯ ಮಾಡಿ ಒಂದು ಅಲ್ಲಿರ್ತಕ್ಕಂತಹ ಜಮೀನನ್ನು ನಾವು ತೆರವುಗೊಳಿಸಿದ್ವಿ. ಈಗ ರಿಹಾನ ಇರ್ತಕ್ಕಂತಹ 5 ಗುಂಟೆ ಜಮೀನಲ್ಲಿ ಮತ್ತು ಅವ್ರ ಕುಟುಂಬ ಸಹ ಅಲ್ಲೇನೋ ಶೆಡ್ ಹಾಕ್ಕೊಂಡಿದ್ದಾರೆ, ಮನೆ ಹಾಕ್ಕೊಂಡಿದ್ದಾರೆ, ಕಟ್ಟಿದ್ದೀವಿ ಅಂತ ಹೇಳ್ಬಿಟ್ಟು ಇದು ಮಾಡಿದ್ದಾರೆ. ಬೊಮ್ಮೈ ಅವ್ರನ್ನೂ ಸಹ ಒಂದು ನೋಟಿಸ್ ಕೊಟ್ಟುಬಿಟ್ಟು ಅದನ್ನು ತೆರವುಗೊಳಿಸ್ಬೇಕಂತ ಇರುತ್ತೆ. ಜೊತೆಗೆ ಶೆಡ್ ಹಾಕ್ಕೊಂಡು ಇಲ್ಲಿಗೆಲ್ಲ ಹಾಕ್ಕೊಂಡಿದ್ದಾರೆ, ಅದನ್ನು ತೆರವುಗೊಳಿಸ್ಬೇಕಂತ ಅವ್ರಿಗೆ ನಾವು ಅದನ್ನು ನಮ್ಮ ಅರ್ಜಿ ಹಾಕ್ಕೊಂಡಿದ್ದೀವಿ, ನಮ್ಮ ಡಾಕ್ಯುಮೆಂಟ್ಸ್ ಕಾಲಾವಕಾಶ ಕೊಡಬೇಕು ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಸೊ 8 ದಿವಸ ಅವ್ರಿಗೂ ಸಹ ನಾವು ನೋಟಿಸ್ ಕೊಟ್ಬಿಟ್ಟು ಅದನ್ನು ತೆರವುಗೊಳಿಸಿದ್ದೀವಿ. ಅದನ್ನು ಬಾಕಿ ಇದೆ. ಉಳಿಕೆ ಇರ್ತಕ್ಕಂತಹ ಜಾಗನ ಬಹಳಷ್ಟು ನಾವು ಅದನ್ನು ಕಣ್ಣಿಟ್ಟಿದ್ದೀವಿ. ಇತ್ತೀಚೆಗೆ ಬೆಳೀತಕ್ಕಂತಹ ಘಟನೆಗಳ ಬಗ್ಗೆ ಅದು ಸರ್ಕಾರಿ ಜಮೀನು ನಾವೆಲ್ಲ ಪರಿಶೀಲನೆ ಮಾಡಿಬಿಟ್ಟು ಇವತ್ತೆಲ್ಲ ಬಹಳ ಯಶಸ್ವಿಯಾಗಿ ನಾವು ಮಾಡಿಕೊಟ್ಟಿದ್ದೀವಿ. ಈ ಬಗ್ಗೆ ಪೊಲೀಸರು ಸಹ ನಮಗೆ ಸಹಕಾರ ಮಾಡಿದ್ದಾರೆ. ಯಾಕಂದರೆ ಸುಮಾರು ಕೆಲವು ಇಬ್ಬರು ಪೆಟ್ರೋಲ್ ಸುಟ್ಕೊಂಡು ಏನೋ ಸ್ವಲ್ಪ ಇದಕ್ಕೆ ಹಾಕಿತ್ತು, ಅವ್ರನ್ನೂ ಸಹ ಶಾಂತಿಯುತವಾಗಿ ನೋಡಪ್ಪ ಸರ್ಕಾರಿ ಜಮೀನು ಎಲ್ಲರಿಗೂ ಬಿಡಬಾರ್ದು ಅಂತ ಹೇಳ್ಬಿಟ್ಟು ಇದು ಮಾಡಿದ್ವಿ. ಸೊ ಹಾಗಾಗಿ ನಮಗೆ ಅಲ್ಲಿರ್ತಕ್ಕಂತಹ 5 ಎಕರೆ 10 ಗುಂಟೆ ಉಳಿಕೆ ಇರ್ತಕ್ಕಂಥ ಫಾರೆಸ್ಟ್ ಇದೆ. ಫಾರೆಸ್ಟು ನಾವು ಜೊತೆ ಕೋರ್ಡಿನೇಟ್ ಮಾಡ್ಕೊಂಡ್ಬಿಟ್ಟು ನಾವು ತೆರವುಗೊಳಿಸ್ತೀವಿ. ರೋಡ್ ಇದೆ, ರಾಮನಹಳ್ಳಿ ರೋಡ್, ಅದನ್ನು 30 ಗುಂಟೆ ಜೊತೆಗೆ NH ಅದನ್ನು ಸ್ವಲ್ಪ ಇದು ಓವರಾಲ್ 9 ಎಕರೆ 9 ಗುಂಟೆ ಜಮೀನು ಇದೆ. ಭಾಳ ಸಕ್ಸಸ್ಫುಲ್ಲಾಗಿ ನಮ್ಮವರೆಲ್ಲ ಭಾಳ 3 ದಿವಸದಿಂದ ಹರಿಸಾಹಸ ಪಟ್ಟು ಅದನ್ನು ಫಾಲೋಅಪ್ ಮಾಡ್ತೀವಿ, ಡಾಕ್ಯುಮೆಂಟ್ಸ್ ಪರಿಶೀಲಿಸಿ
ಸರ್ವೆ ಕಾರ್ಯ ಭಾಳ ಯಶಸ್ವಿಯಾಗಿ ಮಾಡಿದ್ದಾರೆ. ಈಗ ನಮ್ಮ 10 ಕೋಟಿ ಇತ್ಯರ್ಥ ಇದೆ. ಅದರ ತಕ್ಕಂತೆ ಮುಂದಿನ ದಿನಗಳಲ್ಲಿ ಎಲ್ಲ ಸರ್ಕಾರಿ ಒತ್ತುವರಿ ನಿರ್ಧಾರವನ್ನು ನಾವು ಏನಿದೆಯೋ ಅದನ್ನು ನಾವು ಹಂತ ಹಂತವಾಗಿ ನಾವು ನಮ್ಮ ಜಾಗನ ವಶಪಡಿಸ್ಕೊಳ್ತೀವಿ. ಯಾಕಂದರೆ ಭೂ ಸುರಕ್ಷಾ ಮತ್ತು 1 to 5 ಮತ್ತು ಬೇರೆ ಬೇರೆ ಕಾರ್ಯದಲ್ಲಿ ನಾವು ತೊಡಗಿದ್ವಿ, ಮಾಡೋಕ್ಕಾಗಿಲ್ಲ, ಸ್ವಲ್ಪ ಲೇಟ್ ಆಗಿದೆ. ಇವತ್ತಿಂದ ಈಗ ಶುರು ಮಾಡ್ಕೊಳ್ತೀವಿ. ಮುಂದಿನ ದಿನಗಳಲ್ಲಿ